ಮೈಸೂರಿನ ದಸರಾ ಉತ್ಸವ ಆಗುತ್ತೆ, ಬೆಳ್ಳುಚಿಕ್ಕಿ ಉತ್ಸವ ಆಗುತ್ತೆ, ಜಲಪಾತಗಳ ಉತ್ಸವ ಆಗುತ್ತೆ. ಆನೆಗೊಂದಿ ಉತ್ಸವಕ್ಕೆ, ಕನಗಿರಿಗೆ ಉತ್ಸವಕ್ಕೆ ನಾವು ಗೋಗರಿಬೇಕು, ಸರ್ಕಾರಕ್ಕೆ ಗೋಗರಿಬೇಕು. ಹಲವಾರು ವರ್ಷಗಳಲ್ಲಿ ಉತ್ಸವ ನಡೆದರೆ ಅವುಗಳ ಬಾಕಿ ಹಣ ಇನ್ನೂ ಉಳಿದಿರುತ್ತೆ, ಯಾವುದೇ ಸರ್ಕಾರ ಇರಲಿ. ಆದ್ದರಿಂದ ನಮ್ಮಲ್ಲಿ ಜಾಗೃತಿ ಮೂಡೋ ತನಕ ನಮ್ಮ ಪ್ರವಾಸಿ ತಾಣಗಳು ನಮ್ಮ ಆಸ್ತಿ, ನಮ್ಮ ಪರಿಸರ ನಮ್ಮ ಆಸ್ತಿ. ಅವುಗಳ ಬಗ್ಗೆ ಜಾಗೃತಿ ಎಲ್ಲಿವರೆಗೂ ಮೂಡೋದಿಲ್ವೋ ಅಲ್ಲಿವರೆಗೂ ನಮ್ಮ ಪ್ರವಾಸೋದ್ಯಮ ಬೆಳೆಯಲ್ಲ. ನಾವೇನೇ ಮಾಡಿದರೂ ಬೇರೆಯವರು, ಬೇರೆ ಜಿಲ್ಲೆಯವರು, ಬೇರೆ ಭಾಗದವರು ಅನುಮಾನದಿಂದ ನೋಡ್ತಾರೆ. ಸಾಧ್ಯತೆಗಳ ಬಗ್ಗೆ ಮುಂದೆ ಮಾತಾಡ್ತೀನಿ ನಾನು. ಈ ಸವಾಲುಗಳಂದ್ರೆ, ಉದಾಹರಣೆಗೆ ಕಳೆದ 3 ವರ್ಷಗಳ ಹಿಂದೆ ನಮ್ಮವರೇ ಸಾರಿಗೆ ಸಚಿವರಾಗಿದ್ದರು. ಅಂಜನಾದ್ರಿ ಪ್ರದೇಶ ಪ್ರವರ್ಧಮಾನಕ್ಕೆ ಬಂದಾಗ ಸಾವಿರಾರು ಜನ ನಿತ್ಯವೂ ಹನುಮ ಭಕ್ತರಲ್ಲಿ ಬರುವ ಸಂದರ್ಭದಲ್ಲಿ ನಮ್ಮ ಪತ್ರಿಕಾ ಮಾಧ್ಯಮದ ಗೆಳೆಯರು ಹಲವಾರು ವರದಿಗಳನ್ನು ಬರೀತಾರೆ. ರಾಜ್ಯದ ಬೇರೆ ಬೇರೆ ಮೂಲೆಯಿಂದ ಅಂಜನಾದ್ರಿಗೆ ಬಸ್ ವ್ಯವಸ್ಥೆ ಮಾಡಬೇಕು. ಹಾಗಾದಾಗ ಮಾತ್ರ ಅಲ್ಲಿ ಬಂದು ತಮ್ಮ ದೇವರ ದರ್ಶನ ಪಡಿತಾರೆ ಅಥವಾ ಪ್ರವಾಸಕ್ಕಾಗಿ ಬರ್ತಾರೆ ಅಂದಾಗ ಆಗಿನ ಸಚಿವರು ಒಂದು ಆರ್ಡರ್ ಮಾಡ್ತಾರೆ. ಅದು ಈಗ ಅನುಷ್ಠಾನ ಆಗಿದೆ 3 ವರ್ಷಗಳ ನಂತರ. ನಾನು ಮೊನ್ನೆ ಅಂಜನಾದ್ರಿ ಬೆಟ್ಟಕ್ಕೆ ಹೋದಾಗ ನೋಡಿದೆ, ಬಾದಾಮಿಯಿಂದ ಒಂದು ಬಸ್ ಬರುತ್ತೆ, ಗಜೇಂದ್ರಗಢದಿಂದ ಒಂದು ಬಸ್ ಬರುತ್ತೆ, ರಾಯಚೂರಿಂದ ಒಂದು ಬಸ್ ಬರುತ್ತೆ, ಬಳ್ಳಾರಿಯಿಂದ ಒಂದು ಬಸ್ ಬರುತ್ತೆ, ಕೊಪ್ಪಳದಿಂದ ಒಂದು ಬಸ್ ಬರುತ್ತೆ, ಹೊಸಪೇಟೆಯಿಂದ 100 ಬಸ್ ಬರುತ್ತೆ. ಇದು ಸಾಲದು. ನಾವು ಧರ್ಮಸ್ಥಳಕ್ಕೆ ರಾಜ್ಯದ ಬೀದರ್ನಿಂದ ಚಾಮರಾಜನಗರದಲ್ಲಿ ಬಸ್ಸಿನ ಬರ್ತಾವೆ ಧರ್ಮಸ್ಥಳಕ್ಕೆ. ಅದರಂತೆ ನಮ್ಮ ಅಂಜನಾದ್ರಿ ಹಾಕಬೇಕು. ಇದು ನಮ್ಮ ಸವಾಲು, ಇದು ನಾವು ಪಡಿಬೇಕು. ಜೊತೆಗೆ ಏಳುಗುಡ್ಡ ಪ್ರದೇಶ ಅಂತೀವಿ ನಾವು. ಈ ಏಳುಗುಡ್ಡ ಪ್ರದೇಶದ ಮೇಲೆ ನನಗಂತೂ ಭಾಳ ಪ್ರೀತಿ, ನನ್ನಂತೆ ನಮ್ಮ ಚಾರಣ ಬಳಗದ ಗೆಳೆಯರಿಗೂ ಭಾಳ ಪ್ರೀತಿ. ಏಳುಗುಡ್ಡ ಪ್ರದೇಶದಲ್ಲಿರತಕ್ಕಂತಹ ವನ್ಯಜೀವಿಗಳು, ಸಣ್ಣ ಪುಟ್ಟ ಪ್ರಾಣಿಗಳು, ಪಕ್ಷಿಗಳು ಬೇರೆಲ್ಲೂ ಸಿಗಲ್ಲ. ಈ ಸ್ಟಾರ್ ಆಮೆ ಅಂತೀವಿ ನಾವೆಲ್ಲ, ನಕ್ಷತ್ರ ಆಮೆ ಅಂತೀವಿ. ನಕ್ಷತ್ರ ಆಮೆ ಒಂದಿನ ನಮ್ಮ ಒಬ್ಬ ಫಾರೆಸ್ಟ್ ಆಫೀಸರ್ ಇದ್ರು, KM ನಾಗರಾಜ್ ಅಂತೇಳಿ, ನನ್ನ ಎದುರಿಗೆ ಕಣ್ಣೀರು ಹಾಕಿಬಿಟ್ರು. ಅವರು ಸ್ವಲ್ಪ ಪಕ್ಷಿ ಪ್ರೇಮದ ಬಗ್ಗೆ ಭಾಳ ಒಳ್ಳೆ ಬುಕ್ಕ ಬರೆದಾರೆ. ಪಕ್ಷಿಗಳ ಜೊತೆಗೆ ಅವರು ಹಲವಾರು ಸಂಬಂಧ, ದಟ್ ಮೀನ್ಸ್ ಅವ್ರ ಬಗ್ಗೆ ಮಾಹಿತಿ ಸಂಗ್ರಹ ಮಾಡ್ತಾರೆ. KM ನಾಗರಾಜ್ ನನ್ನ ಎದುರಿಗೆ ಹತ್ತು ಬಿಟ್ರು. ಆಗೋಲಿ ಪ್ರದೇಶದಲ್ಲಿ, ಬೆಣ್ಕಲ್ ಪ್ರದೇಶದಲ್ಲಿ, ಜೊತೆ ನಮ್ಮ ಮಲ್ಲಾಪುರದ ಈ ಭಾಗದಲ್ಲಿ ದೊಡ್ಡ ದೊಡ್ಡ ಗುಂಡುಗಳನ್ನು ಹೊಡೆದು ಬಿಡ್ತಾರೆ. ಈ ನಕ್ಷತ್ರ ಆಮೆಗಳು ನಿಮಗೆ ಗೊತ್ತಿರಲಿ, ಅವು ಸಸ್ತನಿಗಳು, ನೀರಿನಲ್ಲಿ ಇರ್ತವೆ, ಭೂಮಿ ಮೇಲೆ 2 ಇರ್ತವೆ. ನಕ್ಷತ್ರ ಆಮೆಗಳು ಏಷ್ಯಾದ ಪ್ರಮುಖ ಸ್ಥಳಗಳಲ್ಲಿ ಕಾಣ್ತವೆ. ನಮ್ಮ ಏಳುಗುಡ್ಡ ಪ್ರದೇಶ ಕೂಡ ಒಂದು. ನೀವು ಬಂಡೀಪುರ ಅರಣ್ಯ ಪ್ರದೇಶವನ್ನು ಅಭಯಾರಣ್ಯ ಅಂತೀರಿ, ಕುದುರೆಮುಖವನ್ನು ಅಭಯಾರಣ್ಯ ಅಂತೀರಿ, ಟೂರಿಸಂ ಪ್ಲೇಸ್ ಮಾಡ್ತೀರಿ. ನಮ್ಮ ಏಳುಗುಡ್ಡ ಪ್ರದೇಶ ಏನಾಗಿದೆ? ಅಲ್ಲಿರ್ತಕ್ಕಂಥ ವನ್ಯಜೀವಿಗಳು, ಪ್ರಾಣಿ, ಪಕ್ಷಿ, ಈ ಗುಹಾಂತರ ಚಿತ್ರಗಳು, ಈ ಶಿಲಾ ಸಮಾಧಿಗಳು, ಅವುಗಳನ್ನು ಸಂರಕ್ಷಣೆ ಮಾಡಬೇಕು, ಟೂರಿಸಂ ಮಾಡಬೇಕಂತ ಯಾರಿಗೂ ಮನಸ್ಸು ಬರ್ತಾ ಇಲ್ಲಲ್ಲ. ಗಂಡುಗಲಿ ಕುಮಾರರಾಮನ ಆಳ್ವಿಕೆ ನಡೆಸ್ತಕ್ಕಂಥ ಈ ಕುಮಾರರಾಮನ ಜಬ್ಬಲಗುಡ್ಡ ಅಂತೀವಿ ನಾವು, ಕುಮ್ಮಡದುರ್ಗ ಅಂತೀವಿ ನಾವು. ದೆಹಲಿಯ ಸುಲ್ತಾನನನ್ನ ಎದುರಾಕೊಂಡಿರ್ತಕ್ಕಂಥ ದಕ್ಷಿಣ ಭಾರತದ ಪ್ರಬಲ ದೊರೆ ಗಂಡುಗಲಿ ಕುಮಾರರಾಮ. ಆತನ ಇತಿಹಾಸವನ್ನ ಎಷ್ಟು ಗೊಂದಲಕಾರಿಯಾಗಿ ಹೇಳ್ತೀರಿ ನೀವು. ಇಲ್ಲಿಲ್ಲ, ಅಲ್ಲಿದೆ, ರಾಯದುರ್ಗದಲ್ಲಿದೆ ಅಂತ ಹೇಳ್ತೀರಿ. ನಿಮಗಾದ್ರೂ ಒಂದೇ ಇತಿಹಾಸ ಮಾಡ್ತೀರಿ ನೀವು. ನಮ್ಮದು ಅಭಿವೃದ್ಧಿ ವಿಷಯಕ್ಕೆ ಬಂದಾಗ, ಈ ಅಭಿವೃದ್ಧಿ ಪ್ರವಾಸೋದ್ಯಮಕ್ಕೆ ಬಂದಾಗ ನಮ್ಮ ನಿರ್ಲಕ್ಷ್ಯ ಮಾಡ್ತೀರಿ ನೀವು. ಆದ್ದರಿಂದ ಈ ಸವಾಲುಗಳಲ್ಲಿ ನಮ್ಮ ಜನರು